ಮಾಡ್ಕೊಳ್ತಾ ಕೊನೆಗೆ ಅದು ಮುಂದೆ ಹೋಗಿ ಇವತ್ತು ಬಂದು ನಿಂತಿದೆ. ಈ ವಾರದಲ್ಲಿ ನಾವು ಮಾಡಲೇಬೇಕು ಅಂತ ಹೇಳಿ ದೃಢ ನಿರ್ಧಾರವನ್ನು ಮಾಡಿ, ಯಾಕಂದರೆ ಮಕ್ಕಳಿಗೆ ಮುಂದಿನ ತಿಂಗಳಲ್ಲಿ ಪರೀಕ್ಷೆಗಳು ಆರಂಭ ಆಗ್ತದೆ. ಈಗೂ ಕೂಡ ಜಿಲ್ಲಾ ಮಟ್ಟದ ಪೂರ್ವಸಿದ್ಧತೆ ಪರೀಕ್ಷೆಗೆ ನೀವು ಇದ್ದೀರಿ. ಆದರೂ ಕೂಡ ನನ್ನ ಮಕ್ಕಳಿಗೆ ಯೋಗದ ಒಂದು ಮಹತ್ವ ಮತ್ತು ನನ್ನ ಮಕ್ಕಳಿಗೆ ಅದರಿಂದ ಉಪಯೋಗ ಸಿಗಲಿ ಎಂಬ ಸದುದ್ದೇಶವನ್ನು ಇಟ್ಕೊಂಡು ನಾನು ಯೋಗ ಗುರುಗಳಲ್ಲಿ ವಿನಂತಿ ಮಾಡಿಕೊಂಡಾಗ ಇವತ್ತು ನಮ್ಮ ಮಕ್ಕಳಿಗೆ ಮತ್ತು ನಮಗೆ ಆ ಯೋಗದ ಒಂದು ತರಬೇತಿಯನ್ನು ಜೊತೆಗೆ ಅದರ ಮಹತ್ವವನ್ನು ತಿಳಿಸಿಕೊಂಡು ಬಂದಿರತಕ್ಕಂಥ ಪೂಜ್ಯರಾಗಿರ್ತಕ್ಕಂಥ ವೆಂಕಟೇಶ್ ಅವರು ಇಲ್ಲಿ ಬಂದಿದ್ದಾರೆ. ಯೋಗದಲ್ಲಿ ಭಾಳಷ್ಟು ಸಾಧನೆಯನ್ನು ಮಾಡಿರ್ತಕ್ಕಂಥವರು. ಪತಂಜಲಿ ಸೇವಾ ಸಮಿತಿಯ ಮೂಲಕ ಕಾರವಾರದಲ್ಲಿ ಇವತ್ತು ಭಾಳಷ್ಟು ಯೋಗ ಶಿಬಿರಗಳನ್ನು ಮಾಡ್ತಾ ಅನೇಕ ಮನೆ ಮತ್ತು ಮನಸ್ಸಿಗೆ ದೀಪವಾಗಿರ್ತಕ್ಕಂಥವ್ರು ವೆಂಕಟೇಶ್ವರವರು. ಅವರಿಗೆ ಶಾಲೆಯ ಪರವಾಗಿ, ವೈಯಕ್ತಿಕವಾಗಿ ಎಲ್ಲ ನನ್ನ ಮುದ್ದು ಮಕ್ಕಳ ಪರವಾಗಿರ್ತಂಥ ಗೌರವಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಮೊಟ್ಟ ಮೊದಲಾಗಿ ನಾನು ಮತ್ತೊಂದು ವ್ಯಕ್ತಿತ್ವವನ್ನು ಪರಿಚಯ ಮಾಡಿಕೊಳ್ಬೇಕು. ನನಗೆ ಕಲಾಲೋಕದಲ್ಲಿ ಹೋದಾಗ ನನಗೆ ಇಲ್ಲಿ ತಮಗೆಲ್ಲ ಗೊತ್ತಿದೆ, ನವೆಂಬರ್ 4ಕ್ಕೆ ನಾನು ಬೈಕ್ ಹಾಕೊಂಡು ಬಿದ್ದಿದ್ದೆ. ಬಟ್ ನನಗೆ ಹೀಗೆ ನೋವು ಬರ್ತಾ ಇತ್ತು ಸರ್ ಅಂತಂದಾಗ ನನಗೆ ಗೊತ್ತಿಲ್ಲ, ಆಕಸ್ಮಿಕ ಭೇಟಿ. ಆವಾಗ ನಾನು ಸರ್ ಹೀಗೆ ಅಂದಾಗ ರಘು ಕಲಾಲೋಕದ ರಾಘಣ್ಣ, ಇಲ್ಲ ಇವರು ಒಳ್ಳೆ ಯೋಗದಲ್ಲಿ ನಮ್ಗೆ ಭಾಳಷ್ಟು ಮಾಹಿತಿ ಕೊಟ್ಟಿದ್ದಾರೆ ಸರ್. ಹೀಗೆ ನನ್ನನ್ನು ಜಸ್ಟ್ ಹೀಗೆ ನೋಡಿದ್ರು. ನೋಡಿ ಇಲ್ಲ ಸರ್ ನಿಮ್ಗೆ ಏನೂ ಆಗಿಲ್ಲ, ಜಸ್ಟ್ ಸ್ವಲ್ಪ ಎಕ್ಸಸೈಸ್ ಮಾಡಿ, ಅಂತ ಏನು ನೋವಾಗಿಲ್ಲ, ಚಿಂತೆ ಮಾಡಬೇಡಿ ಅಂದು. ಆವಾಗ ಒಂದು ರೀತಿ ಮತ್ತೊಂದು ಕಾನ್ಫಿಡೆಂಟ್ ಬಂತು. ಯಾಕಂದರೆ ವೆಂಕಟೇಶ್ವರ ಕಡೆ ಹೋಗುವಂತ ಹೇಳಲಿಕ್ಕೆ ಒಂದು ವರ್ಷ ಆಗಿತ್ತು, ನನಗೆ ಹೋಗ್ಲಿಕ್ಕೆ ಆಗಿಲ್ಲ. ವೆಂಕಟೇಶ್ವರನ್ನು ನಾನು ನೋಡಿರಲಿಲ್ಲ, ಬಟ್ ವಾಟ್ಸಪ್ನಲ್ಲಿ ಇದ್ದೆ. ಬಟ್ ಇವರೇ ವೆಂಕಟೇಶ್ವರ ಅಂತ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಇವರು ಸಿಕ್ಕಾಗ ನನಗೆ ಮತ್ತೊಂದು ಸ್ವಲ್ಪ ಆತ್ಮ ಸಂತೋಷ ಆಯಿತು, ನನಗೇನಾಗಿಲ್ಲಲ್ಲ. ಬಟ್ ಆವಾಗ ಸರ್ ನನ್ನ ಶಾಲೆಗೆ ಬನ್ನಿ, ನನ್ನ ಮಕ್ಕಳಿಗೆ ಯೋಗ ಶಿಬಿರವನ್ನು ತಾವು ಮಾಡಬೇಕಂದಾಗ ಇವರು ಮೊದಲು ಇಲ್ಲ ನಾನು ನಿಮ್ಮ ಶಾಲೆಗೆ ಬರ್ತೇನೆ, ನಾನು ನಮ್ಮ ಗುರುಗಳನ್ನ ವೆಂಕಟೇಶ್ವರನ್ನು ಕೂಡ ಕರ್ಕೊಂಡು ಬರ್ತೇನೆ, ನಮ್ಮಿಂದ ಏನು ಸಾಧ್ಯ ಅದನ್ನೆಲ್ಲದನ್ನು ನಿಮಗೆ ತಿಳಿಸ್ಕೊಡ್ತೀವಿ ಅಂತೇಳಿ ಮೊಟ್ಟ ಮೊದಲು ಭರವಸೆ ಮತ್ತು ನನಗೆ ಒಂದು ರೀತಿಯ ಧೈರ್ಯ ತುಂಬಿರ್ತಕ್ಕಂಥವರು ಮತ್ತೊಂದು ಯೋಗ ಗುರುಗಳು ಪರಮ ಪೂಜ್ಯರು ಶ್ರೀನಿವಾಸ ಕೂಡ ನಿಮಗೆ ಪರಿಚಯ ಮಾಡಿಕೊಡ್ತಾರೆ. ಹಾಗೆ ಇವತ್ತು ಮತ್ತೊಂದು ಹೊಸ ಮುಖ, ಪೂಜ್ಯರು ಗುರುಮಾತೆ, ನಮ್ಮಾಗಿಯೇ ಪ್ರೌಢ ಶಿಕ್ಷಣದಲ್ಲಿ ಅನೇಕ ವಸಂತಗಳ ಕಾಲ ಗಣಿತ ಮತ್ತು ವಿಜ್ಞಾನ ವಿಷಯಗಳಲ್ಲಿ ನಮ್ಮ ಸರ್ಕಾರಿ ಪ್ರೌಢಶಾಲೆ ಕಾರವಾರ ಮತ್ತು ಕಠಿಣಕೋಣ ಪ್ರೌಢಶಾಲೆಗಳಲ್ಲಿ ಸಾರ್ಥಕ ಸೇವೆಯನ್ನು ಸಲ್ಲಿಸಿ ಇವತ್ತು ನಮ್ಮಿಂದ ಈ ಸಮಾಜಕ್ಕೆ ಏನು ಕೊಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಅದನ್ನು ಯೋಗದ ಮೂಲಕ ನೀಡ್ತಾ ಒಂದು ರೀತಿಯ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಲು